ನಾವು ಮಾತನಾಡ್ತಾ ಇದ್ವಿ ಆಂತರಿಕ ಸಂಘರ್ಷ ಅಥವಾ ಹಗ್ಗ ಜಗ್ಗಾಟ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರಿದೆ ಅನ್ನೋ ವಿಪಕ್ಷಗಳ ಆರೋಪದ ಬಗ್ಗೆ. ಈಗ ನಮ್ಮ ಜೊತೆಗೆ ಆಡಳಿತ ಪಕ್ಷದಿಂದ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಜಾಯ್ನ್ ಆದ್ರು. ಯಾದವ್ ಅವರೇ ನಮಸ್ಕಾರ. ನಮಸ್ಕಾರ. ನೀವು ಬರೋದಕ್ಕಿಂತ ಮೊದಲು ಸಾಕಷ್ಟು ಮಾತನಾಡಿದ್ರು, ಬಿಜೆಪಿ ಮತ್ತು ಜೆಡಿಎಸ್ ನ ವಕ್ತಾರರು ಮಾತನಾಡಿದ್ರು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ಆ ಸಮಸ್ಯೆಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಇದೇ ನಾಗರಾಜ್ ಯಾದವ್ ನಾನು ಕೂತ್ಕೊಂಡು ಮಾತನಾಡಿದ್ದೀವಿ, ಅಭಿವೃದ್ಧಿಯ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ, ಅಭಿವೃದ್ಧಿಗೆ ಸಮಸ್ಯೆ ಆಗುತ್ತೆ ಅಂತ ನಾನು ನೀವು ಕೂತ್ಕೊಂಡು ಮಾತನಾಡಿದ್ದೀವಿ. ಈಗ ನೋಡಿದರೆ ಆಗಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ. ಹೆಂಗದು? ಆಗಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಯಾವಾಗಲೂ ಕೂಡ ಪೊಲಿಟಿಕಲ್ ಸ್ಟೆಬಿಲಿಟಿ ಇಸ್ ಎ ಮಸ್ಟ್ ಫಾರ್ ಟು ಗಿವ್ ಎ ಗುಡ್ ಗವರ್ನೆನ್ಸ್ ಅಂತಕ್ಕಂಥ ಎರಡು ಮಾತಿಲ್ಲ. ಬಿ ಜೆ ಪಿಯವರಿದ್ದಾಗ ನಾವು ಹೇಳೋದು ನಿಜ. ಯಾಕೆ ಅಂತಂದರೆ ಅವರ ಆಂತರಿಕ ಕಚ್ಚಾಟಗಳು ತುಂಬ ಜಾಸ್ತಿನೇ ಇತ್ತು. ಇಲ್ಲಿ ಬಂದಿರತಕ್ಕಂಥ ವಿಚಾರ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಏನು ಚರ್ಚೆ ಮಾಡ್ತಾ ಇದ್ದಾರೋ ಅದು ಖಂಡಿತವಾಗ್ಲೂ ಕೂಡ ಆಂತರಿಕ ಸಂಘರ್ಷ, ನಿಮ್ಮದು ಸ್ನೇಹ ಸಮ್ಮಿಲನ. ನಾನು ಹೇಳಿದ್ಮೇಲೆ ಹೇಳಿ ನೀವು ಸ್ನೇಹ ಸಮ್ಮಿಲನ ಆಂತರಿಕ ಸಂಘರ್ಷ. ಸ್ನೇಹ ಅನ್ನೋಲ್ಲ, ಮೋರ್ ದೆನ್ ಬ್ರದರ್ಸ್. ಎಸ್, ಸ್ನೇಹರು ನೀವು ನಾವು, ಆದರೆ ಅವ್ರ ಸೋದರ ಫೆವಿಕಾಲ್ ಆಡಿದಂಗಿದೆ. ನಾಟಕ ಕಡಿಮೆ ಇದೆ ನನಗೆ. ನೀವು ತಡವಾಗಿ ಬಂದ್ರಿ. ಅಲ್ಲ, ಅವ್ರು ನನ್ನ ಸಮಯನವ್ರು ಸಿಕ್ಕಿದೆಯಲ್ಲ, ಅದೃಷ್ಟ ಅಲ್ಲ ಅವ್ರಿಗೆ. ಇರ್ಲಿ ಕೇಳಿ, ಅವ್ರು ಮಾತಾಡಿದ್ದೀನಿ, ನಾನು ಕೇಳ್ಕೊಂಡಿದ್ದೀನಿ. ಬರುವಾಗ ಕಾರಲ್ಲಿ ಎಲ್ಲ ವಿಚಾರ ಕೇಳ್ಕೊಂಡಿದ್ದೀನಿ. ಯಾರು ನಾಟಿ ಕೋಳಿ ಬಗ್ಗೆ ಮಾತಾಡ್ತಾರೆ, ಯಾರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಎಲ್ಲ ಕೇಳ್ಕೊಂಡಿದ್ದೀನಿ ನಾನು. ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಅಭಿವೃದ್ಧಿ ವಿಚಾರನ ಭಾಳ ಸೀರಿಯಸ್ ತಗೊಂಡಿದ್ದೀವಿ. ಯಾವುದೇ ಅಭಿವೃದ್ಧಿ ಅಂತಕ್ಕಂಥ ವಿಚಾರ ಬಂದಾಗ ಹೆಂಗೆ ನೋಡ್ತೀವಿ ನೀವು? ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ನೋಡೋಣ. ಕೇಂದ್ರ ಸರ್ಕಾರವೇ ಹೊಡಿಸೋ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ನೋಡೋಣ. ಅಭಿವೃದ್ಧಿ ಕುಂಠಿತ ಆಗಿದೆಯಾ? ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಾಗಿದೆ? ಲೆಟ್ ಅಸ್ ಡಿಬೇಟ್ ಅಬೌಟ್ ದ್ಯಾಟ್. ವಿತೌಟ್ ಅಂಕಿಅಂಶಗಳು ಬಂದ್ಬಿಟ್ಟು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಯಾರು ಒಪ್ಕೊಳ್ತಾರೆ? ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಯಾರು ತೀರ್ಮಾನ ತಗೋಬೇಕಾಗಿತ್ತು? ಯಾರು ತಗೋಬೇಕಾಗಿತ್ತು? FRP ಬಗ್ಗೆ ಯಾರು ತೀರ್ಮಾನ ಮಾಡಬೇಕಾಗಿತ್ತು? ಕೇಂದ್ರ ಸರ್ಕಾರ 2019 ತಗೊಂಡ ತೀರ್ಮಾನವನ್ನು ಈಗ ರಿವ್ಯೂ ಮಾಡ್ತಾರೆ. ಆಫ್ಟರ್ ವಿ ಡಿಸೈಡೆಡ್ ದ ಮ್ಯಾಟರ್, ಆಫ್ಟರ್ ಅವ್ರು ಕಣ್ ತೆಗೆದಿರೋದು. ಈಗ ಉತ್ತರ ಸಿಗಲಿಲ್ಲ. ಅಭಿವೃದ್ಧಿ ವಿಚಾರ ಬಂದಾಗ ನಾನು ಕೇಳಿದ್ದೇನು, ಈ ಡಿಸ್ಟರ್ಬೆನ್ಸ್ ಅವರಿಗಿದ್ದಾಗ ಸಮಸ್ಯೆ ಆಗ್ತಿತ್ತು, ಅದಕ್ಕೆ ಉತ್ತರ ನಿಮಗಿದ್ದಾಗ ಸಮಸ್ಯೆ ಆಗಲ್ಲ ಅಂತ ಲಾಜಿಕ್ ಇಲ್ಲ ಅಂತ ಹೇಳಿ. ನಿಮ್ಮ ಕಾಂಟ್ರಿಬ್ಯೂಷನ್ ಒಂದು ನಿಮಿಷ ರೀ. ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್? ನೀವು ಇಂಟರ್ವ್ಯೂ ಆದ್ರೆ ರಕ್ಷಿತ್ಗೆ ಚೆನ್ನಾಗಿ ಗೊತ್ತು. ನೀವು ಇಂಟರ್ವ್ಯೂ ಆದ್ರೆ ನಾನು ಮಾತಾಡೋಕ್ಕೆ ಬಿಡಲ್ಲ, ಸುಮ್ಮನೆ ಇದ್ಬಿಡಿ. ನಾನು ಅಭಿವೃದ್ಧಿ ವಿಚಾರ ನೀವು ಕಬ್ಬು ಬೆಳೆಗಾರರ ಬಗ್ಗೆ ಅವ್ರನ್ನ ಪ್ರಶ್ನೆ ಕೇಳಿದ್ರಿ. ಅದರ ಮೂಲ ಸಮಸ್ಯೆ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಾವು ರೈತರ ಸಮಸ್ಯೆನ ಅರ್ಥ ಮಾಡ್ಕೊಂಡಿದ್ದೀವಿ, ನಮ್ಮ ಕೈಲಾಗಿದ್ದು ಸೇವೆನ ನಾವು ಮಾಡಿದ್ದೇವೆ. ಮಂತ್ರಿಗಳು ಹೋಗಿಲ್ಲ ಅಂತ ವಿಚಾರನ ಮಾತಾಡಿ, ಯಾಕಂದರೆ ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಸಂಬಂಧಪಟ್ಟ ವಿಚಾರಗಳು. ಹೋಗಿಲ್ಲ ಅನ್ನೋ ವಿಚಾರ ಬಂದಾಗ ಹೋದ ಮೇಲೆ ಮಾಡಿದಂಥ ವಿಚಾರಗಳೇನು ಅಂತ ಹೇಳ್ತೀನಿ. ಯಾಕೆ ಹೋಗಿಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿದ್ರಲ್ಲ, ಯು ಹ್ಯಾವ್ ರೈಟ್ ಟು ಟೆಲ್ ದ್ಯಾಟ್. ನೀವು ಅಲ್ಲೇ ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಹೋಗಿದ್ರೇನ್ರಿ? ಆ ಪಕ್ಕದಲ್ಲೇ ಇದ್ದಾರೆ. ಪಾಲಿಟಿಕ್ಸ್ ಅಲ್ಲ. ನೀವು ನಾನು ಕೇಳಿದ್ದಕ್ಕೆ ಉತ್ತರ ಸಿಗಲಿಲ್ಲ ನನಗೆ. ಈ ಡಿಸ್ಟರ್ಬೆನ್ಸ್ ಇದೆಯಲ್ಲ, ನಿಮ್ಮ ಒಳಗಿರುವಂತ ಡಿಸ್ಟರ್ಬೆನ್ಸ್ ಸರ್ಕಾರದ ಮೇಲೆ ಯಾಕೆ ಡಿಸ್ಟರ್ಬ್ ಆಗಲ್ಲ ಅಂತ ಆಡಳಿತ ಮೇಲೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಾವು ಮಾತಾಡಕ್ ಬಿಡ್ಲಿಕ್ಕೆ ಯಾಕಾಗಲ್ಲ ಅಂತ ಕೇಳಿದ್ದು. ಯಾಕಾಗಲ್ಲ ಅಂತಂದ್ರೆ ನಾವು ಆರ್ ಕಮಿಟೆಡ್ ಫಾರ್ ಡೆವಲಪ್ಮೆಂಟ್ ಅಜೆಂಡಾ. ಡೆವಲಪ್ಮೆಂಟ್ ಇಸ್ ಡಿಫರೆಂಟ್, ರಾಜಕೀಯ ಡಿಫರೆಂಟ್ ಅಂತ ನಮಗೆ ಪರಿಜ್ಞಾನ ಇದೆ ಮತ್ತು ಕೊಟ್ಟ ಮಾತಂತ ನಡ್ಕೊಂಡಿದ್ವಿ. ಮ್ಯಾನಿಫೆಸ್ಟೋಲ್ಲಿ ಹೇಳಿದಂತ ವಿಚಾರಗಳನ್ನ ಮತ್ತು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ. ಅಂಕಿಅಂಶಗಳ ಪ್ರಕಾರ ಅನೌನ್ಸ್ ಮಾಡಿದ್ದೇವೆ. ಮಹೇಶ್ವರ್ ಪಾಟೀಲ್ ಅವರು 650 ಕೊಡ್ಲಿಕ್ಕೆ ತಯಾರಿದ್ದೇನೆ. ಬಿಜೆಪಿ ಅವರ ಪಾರ್ಟಿ ಅವರ ಅಧಿಕಾರದಿದ್ದಾಗ 650 ಭರವಸೆಗಳು ಕೊಡ್ತಾರೆ. 10% ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಹೇಳ್ತಾ ಇದ್ವಿ ಕೇಳಿ, ನಾವು ಹೇಳಿದ್ರೆ 50,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಕೊಟ್ಟಾಗ ಹೇಳಿಸ್ತವ್ರು ಯಾರು? ಅದನ್ನ ಅಕ್ಷರಶಃ ನಾನು ಬಿಡಲ್ಲ ಮಾತಾಡಲಿಕ್ಕೆ. ಇಂಪ್ಲಿಮೆಂಟ್ ಮಾಡ್ತೀವಿ, ಎಲ್ಲ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಬೆಂಗಳೂರು ರಸ್ತೆಗಳ ಬಗ್ಗೆ ಮಾತಾಡ್ತಾರೆ. ಯಾವ ಕ್ಷೇತ್ರದಲ್ಲಿ ಔದಾರ್ಯನ ಬೇಕು. ನಾವು ಬಜೆಟ್ ಇಂಪ್ಲಿಮೆಂಟ್ ಮಾಡಿರ್ಬೇಕಾದ್ರೆ
ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ಮ leadership ನ ನೋಡ್ರಿ, ಅಧಿಕಾರ ಇದೆ, ಚಿತ್ತಾರ ಹೇಳಿದ್ರೆ ಅಂತ ಒಪ್ಕೊಳ್ತಾರೆ ಜನ. ಆದ್ರೆ opposition ನಿಂತ್ಕೊಂಡು opposition ನಿಂತು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದ್ ನಿಮಿಷ ಸೈಲೆನ್ಸ್ ಪ್ಲೀಸ್. ಕುರ್ಚಿ ಕಿತ್ತಾಡ್ತಾ ಇದ್ದಾರೆ, ಒಪ್ಕೊಳ್ಳದೆ ಇರ್ತಕ್ಕಂಥವ್ರು ಇವತ್ತು ಡಿಸಿಷನ್ ಡೆಲ್ಲಿಗೆ ಹೋಗಿದ್ದಾರೆ. ಸರ್ಪ್ಲಸ್ ಬಜೆಟ್ ಇದ್ದಂತ ಇವತ್ತು ಯಾವ ಸ್ಥಿತಿಗೆ ತಗೊಂಡು ಹೋಗಿದ್ದಾರೆ? ಆಯ್ತು ಇರಿ, ಒಂದ್ ನಿಮಿಷ ನಾಗರಾಜ್ ಯಾದವ್ ಚರ್ಚೆ ಡೈವರ್ಟ್ ಆಗೋದು ಬೇಡ. ನನಗೆ ನಂದು ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಒಂದ್ ನಿಮಿಷ ನಾಗರಾಜ್ ಯಾದವ್ ಅವರೇ, ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇರೋದು ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ ಅಂದ್ರೆ ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ ನಾಗರಾಜ್ ಯಾದವ್ ಅವರೇ, ದಯವಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಭಾಷಣ ಮಾಡಬೇಡಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಕರ್ನಾಟಕ ಇಟ್ಕೊಂಡಿರೋದು ನಿಮ್ಮ ಹೈಕಮಾಂಡ್ ಇರೋದೇ ಲೂಟಿ ಮಾಡಕ್ಕೆ ಎಟಿಎಂ ಸರ್ಕಾರ ಚರ್ಚೆ ಆಗಲ್ಲ. ಒಂದ್ ನಿಮಿಷ ಇದು ಭಾಷಣ ಒಂದ್ ನಿಮಿಷ ನಾಗರಾಜ್ ಯಾದವ್ ಅವರೇ, ಒಂದ್ ನಿಮಿಷ ಮಹೇಶ್ ಅವರು ಒಂದ್ ನಿಮಿಷ ಕೇಳಿಸ್ಕೊಳ್ತೀರಾ ವಾಪಸ್ ಯಾಕೆ ಮಾತಾಡಬೇಕು? ನಾಗರಾಜ್ ಯಾದವ್ ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಈ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇರೋದು ಯಾವುದು ನಾಗರಾಜ್ ಯಾದವ್ ಇಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಇದಕ್ಕೆ ಸೇರಿಸಿ ಉತ್ತರ ಕೊಡಿ, ನಿಮ್ಗೆ ಅವಕಾಶ ಕೊಡ್ತೀನಿ. ಒಂದ್ ನಿಮಿಷ ಸೇರಿಸಿ ಉತ್ತರ ಕೊಡಿ, ನಿಮ್ಗೆ ಅವಕಾಶ ಕೊಡ್ತೀನಿ. ಅಭಿವೃದ್ಧಿ ಮೇಲೆ ಪರಿಣಾಮ ಬೀರಲ್ಲ ಅಂತ ಹೇಳಿದ್ರಿ. ನಾನು ಹೇಳ್ತಾ ಇದ್ದೀನಿ ಯಾಕೆ ಬೀರಲ್ಲ ಅಂತಂದ್ರೆ ನಾವು ಕಮಿಟೆಡ್ ಟು ಇಂಪ್ಲಿಮೆಂಟ್ ದ ಬಜೆಟ್. ಓಕೆ, ಇಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂದು ಪ್ರಶ್ನೆ ಯಾವ್ದು ಬರುತ್ತೆ ಅಂತಂದ್ರೆ ಆದ್ಯತೆ ಯಾವುದು ಅನ್ನೋದು ಅಭಿವೃದ್ಧಿ ಅಡ್ಮಿನಿಸ್ಟ್ರೇಷನ್ ಆದ್ಯತೆನಾ, ನನ್ನೊಳಗಿನ ಸಮಸ್ಯೆಯನ್ನು ಬಗೆಹರಿಸೋದು ಆದ್ಯತೆ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಸರ್, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ. ನಾಗರಾಜ್ ಅವರೇ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ. ಸರ್ ಒಂದ್ ನಿಮಿಷ ಅಡ್ಮಿನಿಸ್ಟ್ರೇಷನ್ ನ ವಿಚಾರ ಬಂದಾಗ ನನ್ನ ಪ್ರಶ್ನೆ ಇರೋದು ಕೇಳಿಸ್ಕೊಳ್ಳಿ ಸರ್, ಕುಂಠಿತ ಆಗಿಲ್ಲ ಕೇಳಿಸ್ಕೊಳ್ಳಿ ಸರ್. ಈಗ ನನ್ನ ಒಂದ್ ನಿಮಿಷ ನನ್ನ ಎಲ್ಲ ಒಂದ್ ನಿಮಿಷ ನಾನು ಪ್ರಶ್ನೆ ಪೂರ್ಣ ಆಗಿದೆ. ಬಹಳ ಕಷ್ಟ ಈಗ ಇವ್ರು ಮಾತಾಡ್ತಾರಲ್ಲ ದಯವಿಟ್ಟು ಕೇಳಿ. ಈಗ ಸಿಗೋದೇ 3 ನಿಮಿಷ, ಇಲ್ಲಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಮಹೇಶ್ ಅವರು, ನಾನು ಅವರಿಂದ ಉತ್ತರ ನಿಮಗೆ ಅವಕಾಶ ಕೊಟ್ಟಿದ್ದೀನಿ ಮಹೇಶ್ ಅವರೇ. ನಾನು ನಿಮ್ಮಿಂದ ಉತ್ತರ ಪಡ್ಕೊಳ್ಬೇಕಾಗಿರೋದು ಸರ್, ನನ್ನೆಲ್ಲ ಶಕ್ತಿಯನ್ನು ನಾನು ನನ್ನೊಳಗಿನ ಸಮಸ್ಯೆಯನ್ನು ಸರಿ ಮಾಡೋದಕ್ಕೆ ವಿನಿಯೋಗಿಸಿದ್ರೆ ನಾಗರಾಜ್ ಅವರೇ ಕೇಳಿಸ್ಕೊಳ್ಳಿ. ಉತ್ತರ ಕೊಡೋದಕ್ಕೆ ಕಷ್ಟ ಆದಾಗ ಡೈವರ್ಟ್ ಮಾಡ್ತಾ ಹೋಗೋದು. ಕರ್ನಾಟಕ ನೋಡಿ, ನಿಮಗೆ ಸಿಕ್ಕಿರೋ ಸ್ವಲ್ಪ ಅವಕಾಶ, ಅದರಲ್ಲಿ ನೀವು ನಿಮ್ಮ ಪಕ್ಷವನ್ನ ನಿಮ್ಮ ಸರ್ಕಾರವನ್ನ ಸಮರ್ಥಿಸಿಕೊಂಡು ಮಾತಾಡ್ಬೇಕು. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ. ಈಗ ಒಂದ್ ನಿಮಿಷ ಈಗ ಎಲ್ಲ ಶಕ್ತಿಯನ್ನ ಒಂದ್ ನಿಮಿಷ ಅವ್ರಿಗೆ ಸಿಕ್ಕಿರೋದೇ ಸ್ವಲ್ಪ ಸಮಯ. 65 ಸೀಟ್ ಕೊಡು ಸಾಲದ ನನ್ಗೆ ಲೂಟಿ ಕ್ರಿಕೆಟ್ ಸ್ಕೋರ್ ಕರ್ನಾಟಕದ ಬಗ್ಗೆ ಮಾತಾಡ್ಲಿಕ್ಕೆ ಕೇಳಿ, ಕನ್ನಡಿಗರ ಬಗ್ಗೆ ಮಾತಾಡ್ಲಿಕ್ಕೆ ಕೇಳಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಕ್ಕೆ ಕೇಳಿ. ನಾನು ನಿಮ್ಗೆ ಒಂದೇ ಒಂದ್ ನಿಮಿಷ ಸರ್, ನಾವು ಅಭಿವೃದ್ಧಿನ ಮಾಡಿದ್ದೇವೆ, ಬಜೆಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ, ಏನಾದ್ರೂ ಅಂಕಿಅಂಶಗಳು ಮಾತಾಡ್ಲಿಕ್ಕೆ ಕೇಳಿ. ಆದ್ರೆ ಇವರು ಈ ರಾಜ್ಯದಲ್ಲಿ ಕೋಮುವಾದಿಗಳು ಇವತ್ತು ಹೇಳ್ತೀನಿ ಕೇಳಿ, ಈ ದೇಶವನ್ನು ನಾನು ಕೇಳ್ತಾ ಇರೋದು, ನನ್ನೆಲ್ಲ ಶಕ್ತಿಯನ್ನ ನಾನು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ವಿನಿಯೋಗ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಕತೆ ಏನಾಗಬೇಕು ಅಂತ ಮೊನ್ನೆ ಟಿಪಿ ನೋಡ್ತಾ ಇದ್ವಿ. ಸಿಎಂ ಟಿಪಿ ಬ್ಲಾಂಕು, ಡಿಸಿಎಂ ಟಿಪಿ ಬ್ಲಾಂಕು, ಬ್ರೇಕ್ಫಾಸ್ಟ್. ಯಾವ್ದು ಆದ್ಯತೆ? ಜನರ ಸಮಸ್ಯೆ ಆದ್ಯತೆ ಅಲ್ಲ, ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದು ಆದ್ಯತೆ. ನಮ್ಮ ಸಮಸ್ಯೆನ ಹುಟ್ಟಾಕ್ದವ್ರು ಯಾರು? ನಾನು ಹೇಳ್ತೀನಿ ಕೇಳಿ,
ಕೆಲವು ಆಯ್ದ ಪತ್ರಕರ್ತರು ಮತ್ತು ಪತ್ರಕರ್ತರ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ನಾನು ಸುವರ್ಣ ಟಿವಿ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಅಲ್ಲ. ಕಾಂಗ್ರೆಸ್ಸಿನ ಆದ್ರೆ ಹಕ್ಕಿಕತೆ BJP ಗೆ ಹೀಗೆ. ಯಾವುದೇ ಅವ್ರು ಯಾವಾಗ ಆಗಲ್ಲ ಕಂಡು ಪತ್ರಕರ್ತರ ಬರಲಿಲ್ಲ. ಬಗ್ಗೆ ಹೋಗ್ತಾರೆ. ಇದು planted story. ಪತ್ರಕರ್ತರ ಡಿ. ಮೊದಲ ಕೆ. ಪೋಸ್ಟರ್ ವಾರ್ ಆಯ್ತಲ್ಲ, ಪೋಸ್ಟರ್ ವಾರ್ ಪತ್ರಕರ್ತರ ಹಾಕಿ. ಡಿ. ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಯಾವುದೇ ನಿಮ್ಮ ಸಮಸ್ಯೆ ಪತ್ರಕರ್ತರ ತಲೆಗೆ ವಿಪಕ್ಷಗಳ ತಲೆಗೆ ಹಾಕೋದು ಅದು ಜವಾಬ್ದಾರಿ ಅಲ್ಲ, ಅದು ಜಾಣತನ ಅಲ್ಲ. ಅಭಿವೃದ್ಧಿ ಸಹಿಸಲಿಕ್ಕಾಗ್ತೀರಾ? ನಮ್ಮ ಒಗ್ಗಟ್ಟಿನ ಸಹಿಸಲಿಕ್ಕಾಗ್ತೀರಾ? ನಾಗರಾಜ್ ಯಾದವ್ ಅವರು ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಿದ್ರು. ಥ್ಯಾಂಕ್ ಯು ಶ್ವೇತಾ ಯಾದವ್ ಅವರು, ಥ್ಯಾಂಕ್ ಯು ಮಹೇಶ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.